ಆಕಾಶದಿಂದ ಹಣ ಸುರಿದ್ರೆ ಹೇಗಿರುತ್ತೆ ಹೀಗೆ ಎಷ್ಟೋ ಬಾರಿ ನಾವು ಅಂದುಕೊಂಡಿದ್ದೂ ಇದೆ. ಆದರೆ ಇದು ನಿಜವಾದ್ರೆ ಅಕ್ಷರಶಃ ನಿಜ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಆಕಾಶದಿಂದ ಹಣದ ಸುರಿಮಳೆಯೇ ಆಗಿದೆ. ಬೆಂಗಳೂರಿನಲ್ಲಿ ಮಂಗಳವಾರ ಬೆಳಗ್ಗೆ ಕೆಆರ್ ಮಾರ್ಕೆಟ್ ಫ್ಲೈಓವರ್ನಿಂದ ಹಣದ ಮಳೆ ಸುರಿಸಿದ್ದು, 10 ರೂಪಾಯಿ ನೋಟುಗಳ ಈ ಮಳೆಯಿಂದ ಜನರು ಆಶ್ಚರ್ಯಚಕಿತರಾಗಿದ್ದಾರೆ. ಕೆಲವರು ಹಣವನ್ನ ಆಯ್ದುಕೊಳ್ಳಲು ಮುಂದಾಗಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಹೋಂಡಾ ಆಕ್ಟಿವಾ ಸ್ಕೂಟಿಯಲ್ಲಿ ಬಂದಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಹಣವನ್ನ ತೂರಿ ಹಣದ ಮಳೆ ಸುರಿಸಿದ್ದಾನೆ. ಮಾರುಕಟ್ಟೆ ಸಿಗ್ನಲ್ ಮೇಲಿರುವ ಫ್ಲೈಓವರ್ ಮೇಲೆ ನಿಂತು ತಾನು ತಂದಿದ್ದ 10 ರೂಪಾಯಿ ನೋಟುಗಳ ರಾಶಿಯನ್ನ ಫ್ಲೈಓವರ್ನ ಎರಡೂ ಬದಿಯಲ್ಲಿ ಎರಚಿದ್ದಾನೆ. ಆಗಸದಿಂದ ನೋಟಿನ ರಾಶಿ ಕೆಳಗೆ ಬೀಳ್ತಾ ಇರುವುದನ್ನ ನೋಡಿದ ಜನ ಹಿಂದೆ ಮುಂದೆ ನೋಡದೆ ಅದನ್ನ ಆಯ್ದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಸುಮಾರು ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕತ್ತಲ್ಲಿ ಗಡಿಯಾರ, ಕೈಯಲ್ಲಿ ಗರಿಗರಿ ನೋಟು, ಬೇಕಾಬಿಟ್ಟಿ ಹಣ ಎಸೆದು ಹೋದ ವ್ಯಕ್ತಿ ಇವೆಂಟ್ ಪ್ಲಾನರ್ ಆಗಿರುವ ಅರುಣ್. ಬೆಂಗಳೂರಿನ ನಾಗರಬಾವಿಯ ನಿವಾಸಿ ಅರುಣ್ ವೃತ್ತಿಯಲ್ಲಿ ಇವೆಂಟ್ ಪ್ಲಾನರ್ ಆಗಿದ್ದಾರೆ. ಅರುಣ್ V.9 ಇವೆಂಟ್ ನ ಸಿಇಒ ಆಗಿದ್ದಾರೆ. ಅರುಣ್ ವಿವಿಧ ಕಾರ್ಯಕ್ರಮಗಳಿಗೆ ಇವೆಂಟ್ ಆಯೋಜನೆ ಮಾಡ್ತಾ ಇದ್ರು. ಸುಮಾರು 3-4 ಸಾವಿರದಷ್ಟು ಹಣ ಎಸೆದಿದ್ದಾರೆ. ವಿಡಿಯೋದಲ್ಲಿ ವ್ಯಕ್ತಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಈ ರೀತಿ ಮಾಡ್ತಾ ಇರೋದಾಗಿ ಹೇಳಿದ್ದಾನೆ. ಇನ್ನು ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಹಣ ಎಸೆದ ಅರುಣ್ ಇದೀಗ ಫಜೀತಿಗೆ ಸಿಲುಕಿದ್ದು, ಕೆಆರ್ ಮಾರ್ಕೆಟ್ ಪೊಲೀಸರು ಅರುಣ್ ವಿರುದ್ಧ ಎನ್ಸಿಆರ್ ದಾಖಲು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಮಾಡಿದ್ದು ಯಾಕೆ ಅನ್ನುವಂತಹ ಕಾರಣಕ್ಕೆ ನೋಟಿಸ್ ನೀಡಲಾಗಿದೆ. ನಿಮ್ಮ ಮನೆ ಫಂಕ್ಷನ್ಗಳಿಗಾಗಿ ಹೋಲ್ಸೇಲ್ ದರದಲ್ಲಿ ಸ್ವೀಟ್ಸ್ ಬೇಕಾ? ಜೊತೆಗೆ ಖಾರದ ಐಟಂಗಳು ಬೇಕಾ? ಎಲ್ಲ ಸಮಾರಂಭಗಳಿಗೆ ನಮ್ಮಲ್ಲಿ ಲಭ್ಯ ಇವೆ ಸಿಹಿ ಪದಾರ್ಥಗಳು. ನಮ್ಮಲ್ಲಿ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಖರೀದಿ ಮಾಡಬಹುದು. ಹಿಂದೆ ಭೇಟಿ ನೀಡಿ ಮಹಾವೀರ ಸ್ವೀಟ್ಸ್ ಬೇಕರಿ, ಬನಹಟ್ಟಿಯ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಫ್ರೆಶ್ ಸಿಹಿ ಪದಾರ್ಥಗಳು. ಬನಹಟ್ಟಿ, ರಬಕವಿ, ರಾಯವಾಗ, ಘಟಪ್ರಭಾ, ಹಾರೂಗೇರಿ, ಜಮಖಂಡಿ, ಚಿಕ್ಕೋಡಿ, ಅಥಣಿ, ಬೀಳಗಿ, ಮಹಾಲಿಂಗಪುರ, ಮೂಡಲಗಿ, ತೇರ್ದಾಳ, ಮುಧೋಳ ಸೇರಿದಂತೆ ವಿಜಯಪುರ ಮತ್ತು ಬೆಳಗಾವಿಯಲ್ಲೂ ಮಹಾವೀರ ಸ್ವೀಟ್ಸ್ ಲಭ್ಯ ಇದೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಇರುವಂತೆ ಬೇಕಾದ ಐಟಂಗಳನ್ನ ಗ್ರಾಹಕರು ನೇರವಾಗಿ ಖರೀದಿಸಬಹುದು. ಗುಣಮಟ್ಟದ ಮತ್ತು ಅತ್ಯಂತ ಫ್ರೆಶ್ ಕ್ವಾಲಿಟಿಯ ಸ್ವೀಟ್ಸ್ಗೆ ಮಹಾವೀರ ಸ್ವೀಟ್ಸ್ ಹೋಲ್ಸೇಲ್ ಶಾಪ್ಗೆ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.